ನಮಸ್ಕಾರ ವೀಕ್ಷಕರೇ. ಚೈನಾಗೆ ಇವತ್ತು ಅನುಭವ ಆಗ್ತಾ ಇದೆ. ಅಲ್ಲಿನ ವೆದರ್ ಯಾವ ತರ ಇದೆ, ಯಾವ ಮಟ್ಟಕ್ಕೆ ಗಾಳಿ ಬೀಸ್ತಾ ಇದೆ, ಯಾವ ಮಟ್ಟಕ್ಕೆ ಗಾಡಿಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇದಾವೆ. ಒಟ್ನಲ್ಲಿ ಪ್ರವಾಹ ಒಂದು ಕಡೆ ಚೈನಾನ ಕಿತ್ಕೊಂಡು ತಿಂತಾ ಇದೆ. ಅಲ್ಲಿ ನೋಡ್ಬೋದು ಯಾವ ಮಟ್ಟಕ್ಕೆ ಪ್ರವಾಹ, ಮಳೆ, ಗಾಳಿ ಎಲ್ಲ. ನಾನು ರೀಸೆಂಟ್ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ, ಪ್ರಕೃತಿನಲ್ಲಿ ಮೇಜರ್ ಬದಲಾವಣೆ ಆಗ್ತಾ ಇದೆ. ಕಾರಣ ಸೂರ್ಯನಲ್ಲಿ ಆಗ್ತಿರೋ ಬದಲಾವಣೆಯಿಂದ ಒಂದ್ ಕಡೆ ಹೀಟ್ ವೇವ್ ಆದ್ರೆ ಇನ್ನೊಂದು ಕಡೆ ಅತಿಯಾದ ಗಾಳಿ, ಮಳೆ ಇದೆಲ್ಲ ಕಾಡ್ತಾ ಹೋಗುತ್ತೆ. ಅಂತದ್ದು ಇವತ್ತು ಚೈನಾನ ತಟ್ಟಿದೆ. ನಮ್ಮ ಭಾರತದಲ್ಲೂ ಅಂತದ್ದು ನಡೀತಾ ಇದೆ, ನಾರ್ತ್ ಇಂಡಿಯಾ ಕಡೆ. ಅದನ್ನ ಬಿಟ್ಟು ಬೇರೆ ಬೇರೆ ಕಡೆ ಸಣ್ಣದಾಗಿ ನಡೀತಾ ಇರ್ಬೋದು. ಆದ್ರೆ ಮೇಜರ್ ಆಗಿ ಚೈನಾ, ಫಿಲಿಪೈನ್ಸ್, ಇಂಡೋನೇಷ್ಯಾ, ಇನ್ ಅಮೆರಿಕಾ, ಈ ಈಕ್ವೆಡಾರ್ ಸರೌಂಡಿಂಗ್ ಅಲ್ಲಿ ಯಾವ್ಯಾವ ಕಂಟ್ರಿಗಳು ಬರುತ್ತೆ, ಆ ಸರೌಂಡಿಂಗ್ ಕಂಟ್ರಿಗಳಲ್ಲಿ ಮೇಜರ್ ಇಂಪ್ಯಾಕ್ಟ್ ನೋಡ್ತಾ ಇದ್ದೀವಿ. ಅಲ್ಲಿ ನೋಡ್ತಾ ಇರ್ಬೋದು, ಫ್ರಿಡ್ಜ್ಗಳು ರಸ್ತೆನಲ್ಲಿ ಯಾವ ರೀತಿ ಹೋಗ್ತಾ ಇದೆ ಅಂತ. ಗಾಳಿಗೆ ತೂರ್ಕೊಂಡು ಅಷ್ಟೊಂದು ಗಾಳಿ ಬೀಸ್ತಾ ಇದೆ. ಈ ವ್ಯಕ್ತಿ ಒಂದು ಕಿಟಕಿ ತೆಗೆದು ತೋರಿಸ್ತಾರೆ ನೋಡಿ. ಕಿಟಕಿನ ತೆಗಿಯೋದಕ್ಕೆ ಆಗೋದಿಲ್ಲ, ಅಷ್ಟೊಂದು ಪ್ರೆಷರ್. ಆ ಕಿಟಕಿನ ಅವನ್ನೇ ತೇಳ್ತಾ ಇದೆ ಗಾಳಿ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಅರೌಂಡ್ 140-160 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಗಾಳಿ ಬೀಸ್ತಾ ಇದೆ. ದೊಡ್ಡ ದೊಡ್ಡ ಬಸ್ಗಳೇ ಕೊಚ್ಕೊಂಡು ಹೋಗೋ ಮಟ್ಟಕ್ಕೆ ಇಲ್ಲಿ ಗಾಳಿ ಬೀಸ್ತಾ ಇದೆ. ಮನುಷ್ಯನ್ ಯಾವ ಮಟ್ಟಕ್ಕೆ ಲೆಕ್ಕ ಹಾಕೊಳ್ಳಿ. ಮೋಡಗಳಂತೂ ಮಾತಾಡೋಂಗೆ ಇಲ್ಲ. ಇದೇ ವಾತಾವರಣದಲ್ಲಿ ಆಗ್ತಾ ಇರೋ ಮೇಜರ್ ಬದಲಾವಣೆ. ಸಮುದ್ರಗಳಲ್ಲೂ ಕೂಡ ಅಲೆಗಳು ಜಾಸ್ತಿ ಆಗಿದೆ. ಇದ್ರ ಕಾರಣ ಮೋಡಗಳು ಕ್ರಿಯೇಟ್ ಆಗ್ತಾ ಇದೆ. ತೀರ ಪ್ರದೇಶಗಳಲ್ಲಂತೂ ಮಳೆ ನೋಡಂಗೆ ಇಲ್ಲ. ಈಗ ನಮ್ ಕಡೆನೂ ನಾವು ನೋಡ್ತಾ ಇದೀವಿ, ಯಾವ ತರ ಮೋಡ ಪೂರ್ತಿಯಾಗಿ ಕವರ್ ಮಾಡ್ಕೊಂಡ್ಬಿಟ್ಟಿದೆ. ಇಷ್ಟಕ್ಕೆ ನಾವು ಯೋಚನೆ ಮಾಡ್ತಾ ಇದೀವಿ. ಆದ್ರೆ ಅಲ್ಲಿನ ಪರಿಸ್ಥಿತಿ ಲೆಕ್ಕ ಹಾಕೊಳ್ಳಿ. ಮನೆಗಳೇ ಕ್ರ್ಯಾಕ್ ಬಿಡ್ತಾ ಇದಾವೆ, ಬಿದ್ದೋಗ್ತಾ ಇದಾವೆ. ಎಂಥ ಪರಿಸ್ಥಿತಿನಲ್ಲಿ ಇವತ್ತು ಚೈನಾ ಬದುಕ್ತಾ ಇದೆ. ಇನ್ನ ದೊಡ್ಡ ಮಟ್ಟಕ್ಕೆ ಅಲ್ಲಿ ಆಗಬಹುದು ಅಂತ ಆಲ್ರೆಡಿ ಎಚ್ಚರಿಕೆಯನ್ನ ಚೈನಾ ಗೌರ್ಮೆಂಟ್ ಅನೌನ್ಸ್ ಮಾಡಿದೆ ಎಷ್ಟೆಷ್ಟೋ ಜಾಗದಲ್ಲಿ. ಯಾಕೆ ಅಂದ್ರೆ ಎಷ್ಟೆಷ್ಟೋ ಗೌರ್ಮೆಂಟ್ ಕೆಲಸಗಳು ಮಾಡಿದ್ದಂತ ಜಾಗದಲ್ಲಿ ಅವರ ಕೆಲಸ ಸ್ವಲ್ಪ ವೀಕ್ ಆಗೇ ಇತ್ತು. ಬಿಕಾಸ್ ಆಫ್ ಕರಪ್ಷನ್ ಅವರಲ್ಲೂ ಇದೆ ಬಿಡಿ. ಆ ಕರಪ್ಷನ್ ಇಂದ ಏನಾಗ್ತಾ ಇದೆ, ಇವತ್ತು ಅವ್ರು ಕಟ್ಟಿದ ಎಷ್ಟೆಷ್ಟು ಬಿಲ್ಡಿಂಗ್ ಗಳಾಗ್ಬೋದು, ಸೇತುವೆಗಳಾಗ್ಬೋದು, ಎಲ್ಲ ಕೂಡ ಕುಸಿಯೋದಕ್ಕೆ ಶುರು ಆಗಿದೆ. ಪ್ಲಸ್ ಈ ಮಳೆ ಗಾಳಿಯಿಂದ, ಈ ವಾತಾವರಣ ಬದಲಾವಣೆಯಿಂದ ಇವತ್ತು ಚೈನಾದಲ್ಲಿ ಟೋಟಲ್ ಆಗಿ ಮನುಷ್ಯರು ಬದುಕ್ಬೇಕಾ, ಹೇಗ್ ಬದುಕ್ಬೇಕು ಅನ್ನೋ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿ ಬಿಲ್ಡಿಂಗ್ ಗಳಾಗ್ಬೋದು ಎಲ್ಲ ಕುಸಿದು ಬೀಳೋ ಪರಿಸ್ಥಿತಿ ಇವತ್ತು ಚೈನಾದಲ್ಲಿ. ದೊಡ್ಡ ದೊಡ್ಡ ಮನೆಗಳು, ಬಿಲ್ಡಿಂಗ್ ಗಳಲ್ಲಿ, ಅಪಾರ್ಟ್ಮೆಂಟ್ ಗಳಲ್ಲಿ ವಾಸ ಮಾಡ್ತಾ ಇರೋರು ನಾವ್ ಇಲ್ಲಿರ್ಬೇಕಾ ಬೇಡವಾ, ಯಾವಾಗ ಪೂರ್ತಿಯಾಗಿ ಕಿತ್ಕೊಂಡು ಹೋಗುತ್ತೋ ಇಲ್ಲ, ಜೋರಾಗಿ ಅಲ್ಲಿ ಕಾಣಿಸ್ಬೋದು ಬಿಲ್ಡಿಂಗ್ ಮೇಲಿದ್ದಂತ ಶೀಟ್ಗಳು ಯಾವ ಮಟ್ಟಕ್ಕೆ ಆರೋಗ್ತಾ ಇದೆ. ಒಟ್ನಲ್ಲಿ ಪ್ರಕೃತಿ ಮುಂದೆ ಏನು ಇಲ್ಲ ಅನ್ನೋದನ್ನ ಚೈನಾಗೆ ಇವತ್ತು ಪಾಠ ಕಲಿಸ್ಬಿಡ್ತು ಪ್ರಕೃತಿ. ಇನ್ನ ಮಿತಿಮೀರಿದ ಮಳೆ ಅನ್ನೋದು ಅಲ್ಲಿ ಕಾಡ್ತಾ ಇದೆ. ಒಟ್ನಲ್ಲಿ ಚೈನಾ ಎಚ್ಚೆತ್ಕೊಳ್ತಾ ಇದೆ. ಇನ್ನು ಮುಂದೇನಾದ್ರೂ ನಾವು ಪ್ರಕೃತಿ ಜೊತೆ ಹೋಗ್ಬೇಕು. ಬಟ್ ಏನೇ ಮಾಡಿದ್ರು ಈಗ ಆಲ್ರೆಡಿ ಮಿತಿಮೀರಿ ಹೊರಟೋಗಿದೆ. ಪ್ಲಸ್ ಇದು ಯುಗ ಪರಿವರ್ತನೆ ಕಾಲ ಅಂತ ಕರೆದಿದಾರಲ್ಲ, ನಾನು ಅದಕ್ಕೆ ರೀಸೆಂಟ್ ವಿಡಿಯೋದಲ್ಲಿ ತಿಳಿಸಿದೆ. ಸೂರ್ಯನಲ್ಲಿ ಆಗ್ತಾ ಇರೋ ಬದಲಾವಣೆನ ನಾವು ತಡೆಯೋದಕ್ಕೆ ಆಗೋದಿಲ್ಲ. ಇನ್ನ ಅದರಿಂದ ಭೂಮಿಗೆ ಇಂಪ್ಯಾಕ್ಟ್ ಆಗೋದನ್ನ ಕೂಡ ತಡೆಯೋದಕ್ಕಾಗೋದಿಲ್ಲ. ಬಟ್ ಕೆಲವೊಂದು ಕಡೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವ ರೀತಿ ಸೀಡಿಂಗ್ ಮಾಡ್ತಾ ಇದ್ದಾರೆ, ಇಲ್ಲ ಆಕಾಶದಿಂದ ಬರ್ತಾ ಇರುವಂತ ಸನ್ಲೈಟ್ ನ ತಡೆಯೋದಿಕ್ಕೆ UK ನಲ್ಲೆಲ್ಲ ಕೆಲವಷ್ಟು ಕೆಮಿಕಲ್ಸ್ ಗಳನ್ನ ಆಕಾಶಕ್ಕೆ ಸ್ಪ್ರೇ ಮಾಡ್ತಾ ಇದ್ದಾರೆ. ಅಂದ್ರೆ ಆಕಾಶಕ್ಕೆ ಛತ್ರಿ ಹಿಡಿಯೋ ಕೆಲಸ ಮಾಡ್ತಾ ಇದ್ದಾರೆ UK ನಲ್ಲೆಲ್ಲ. ಬಟ್ ಇದು ಸಾಧ್ಯ ಇಲ್ಲ. ಬಟ್ ಅವರ ಪ್ರಯತ್ನ, ಅವ್ರದ್ದು ಈ ರೀತಿ ಅನುಭವ ಅಲ್ಲಿ ಆಗದೆ ಇರ್ಲಿ ಅಂತಾನೆ ಇವತ್ತು ಒಂದು ಪ್ರಯತ್ನ UK ನವ್ರು ಮಾಡ್ತಾ ಇದ್ದಾರೆ. ಬಟ್ ಆದ್ರೂ ಕೂಡ ಚೈನಾದಲ್ಲಿ ಇವತ್ತಿನ ಪರಿಸ್ಥಿತಿ ಏನಿದೆ ಅದು ತುಂಬಾ ಕಷ್ಟ ಅನುಭವಿಸ್ಬೇಕಾದಂತ ಪರಿಸ್ಥಿತಿ ನೋಡ್ತಾ ಇರ್ಬೋದು ಎಲ್ಲಾ ಕಡೆ. ನಾನು ರೀಸೆಂಟ್ ವಿಡಿಯೋದಲ್ಲಿ ತಿಳಿಸಿದೀನಿ, ಅತಿಯಾದ ಹೀಟ್ ಒಂದು ಕಡೆ ಜನರನ್ನ ಕೊಲ್ತಾ ಇದ್ರೆ, ಇನ್ನು ಅತಿಯಾದ ಮಳೆ, ಅತಿಯಾದ ಗಾಳಿ ಅನ್ನೋದು ಇನ್ನೊಂದು ಕಡೆ ಚೈನಾನ ಪೂರ್ತಿಯಾಗಿ ವಿನಾಶ ಮಾಡ್ತಾ ಇದೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ವಿನಾಶ ಎಲ್ಲಿ, ಪ್ರಳಯ ಎಲ್ಲಾಗ್ತಾ ಇದೆ ಅಂತ ಹುಡುಕ್ತಾ ಇದ್ರಲ್ಲ, ಅದಕ್ಕೆ ಉತ್ತರಗಳು ಇವತ್ತು ಚೈನಾದಿಂದ ಶುರು ಆಗ್ತಾ ಇದೆಯೇನೋ ಅನ್ನೋ ಹಾಗೆ ಚೈನಾದಲ್ಲಿ ವಿನಾಶಗಳನ್ನ ನೋಡ್ತಾ ಇದೀವಿ. ಪ್ರವಾಹ ಆಗ್ಬೋದು, ಇನ್ನ ಅತಿಯಾದ ಹೀಟ್ ವೇವ್ ಆಗ್ಬೋದು, ಇನ್ನ ಅಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳು, ಗಾಳಿ ಬೀಸ್ತಾ ಇರ್ಬೋದು. ನಲ್ಲಿ ಈಗ ಪಂಚಭೂತಗಳು ಪ್ರಕೃತಿಯಿಂದ ಅಂದ್ರೆ ನೀರು, ಗಾಳಿ, ಬೆಂಕಿ ಈ ಎಲ್ಲಾದ್ರಿಂದನೂ ಅನಾಹುತಗಳನ್ನ ಚೈನಾ ಎದುರಿಸ್ತಾ ಇದೆ. ಕಾಲಜ್ಞಾನಿಗಳು ಬರೆದ್ಬಿಟ್ಟಿದ್ರು, ಪಂಚಭೂತಗಳಿಂದ ಮನುಷ್ಯರು ಬದುಕ್ತಾ ಇರುವಂತ ಜಾಗಗಳಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಇವ್ರ ಮನೆಗಳನ್ನ ತೋರಿಸ್ತಾರೆ ನೋಡಿ, ಎಲ್ಲಾ ಮನೆಗಳಲ್ಲೂ ನೀರು ತುಂಬ್ಕೊಂಡ್ಬಿಟ್ಟಿದೆ. ಮನೆಯಿಂದ ಆಚೆ ಹೋಗೋದಕ್ಕೂ ಸಾಧ್ಯ ಇಲ್ಲ ಅಂತ ಮಳೆ ಬರ್ತಾ ಇದೆ ಚೈನಾದಲ್ಲಿ. ನಮ್ಮಲ್ಲೂ ಈ ತರ ಎಷ್ಟೋ ಕಡೆ ಬಂದಿದೆ. ಈಗ ಚೈನಾ ಬುದ್ಧಿ ಕಲಿತಾ ಇದೆ, ನಾವ್ ಎಲ್ಲೆಲ್ಲಿ ಮನೆ ಕಟ್ಟಿದ್ವಿ, ಯಾಕೆ ಮನೆ ಕಟ್ಟಿದ್ವಿ, ನೀರ್ ಹರಿಯೋದಕ್ಕೆ ಜಾಗ ಮಾಡ್ಕೊಡ್ಬೇಕಾಯ್ತಲ್ಲ ಮೊದ್ಲೇ. ಈಗ ನಮ್ಮಲ್ಲೂ ಅಂತದನ್ನ ಯೋಚನೆ ಮಾಡುವಂತ ಪರಿಸ್ಥಿತಿ ಮುಂದಿನ ದಿನದಲ್ಲಿ ಬರುತ್ತೆ. ನೀರ್ ಹರಿಬೇಕಾಗಿರೋ ಜಾಗದಲ್ಲೆಲ್ಲ ಹೋಗಿ ಏನ್ ಮಾಡ್ತಾ ಇದೀವಿ, ಮೋರಿಗಳಿದ್ದಂತ ಜಾಗದಲ್ಲಿ, ಕೆರೆಗಳಿದ್ದಂತ ಜಾಗದಲ್ಲಿ ಹೋಗ್ಬಿಟ್ಟು ಮನೆಗಳನ್ನ ಕಟ್ಕೊಂಡ್ವಿ, ಅಪಾರ್ಟ್ಮೆಂಟ್ಗಳನ್ನ ಕಟ್ಕೊಂಡ್ವಿ. ಅದಕ್ಕೆ ಈ ರೀತಿ ಪರಿಸ್ಥಿತಿ ನಮ್ಮಲ್ಲೂ ಎದುರಿಸ್ಬೇಕಾಗತ್ತೆ. ಅದಕ್ಕೆ ಸಿದ್ಧ ಆಗ್ಬೇಕಷ್ಟೇ. ಇನ್ ಮುಂದೆ ಏನಾದ್ರೂ ಯೋಚನೆ ಮಾಡಿ ಎಲ್ ಮನೆ ತಗೋತಾ ಇದೀವಿ,
ಅಲ್ಲಿ ನೀರ್ ಹೋಗೋದಕ್ಕೆ ವ್ಯವಸ್ಥೆ ಇದೆಯಾ ಇಲ್ವಾ, ವ್ಯವಸ್ಥೆ ಇಲ್ಲ ಅಂದ್ರೆ ಈಗಲೇ ವ್ಯವಸ್ಥೆ ಮಾಡೋ ಪ್ರಯತ್ನ ಮಾಡೋಣ. ಇಲ್ಲ ಅಂದ್ರೆ ಈ ಪರಿಸ್ಥಿತಿನ ನಮ್ಮಲ್ಲೂ ಎದುರಿಸ್ಬೇಕಾಗತ್ತೆ. ಇನ್ನೇನು ಅತಿಯಾದ ಮಳೆ ಅನ್ನೋದು ನಮ್ಮಲ್ಲೂ ಶುರು ಆಗ್ಬೋದು. ಆ ಮಳೆ ಶುರುವಾದಾಗ ಇಲ್ಲೂ ಎಷ್ಟೋ ಸಲ ಇದೇ ಪರಿಸ್ಥಿತಿ ಬಂದಿದೆ. ಮನೆಯಿಂದ ಆಚೆ ಬರೋದಕ್ಕಾಗದೆ ಇರೋ ಹಿಂಗೆ ಕುತ್ತಿಗೆ ಮಟ್ಟದ ತನಕ ನೀರ್ ನಿಂತಿರೋದನ್ನ ನೋಡಿದೀವಿ. ಅದರಿಂದ ಎಷ್ಟೆಷ್ಟು ಗಾಡಿಗಳು ನಾಶ ಆಗುತ್ತೆ, ಆಸ್ತಿ ಪಾಸ್ತಿ ಎಲ್ಲ ನಾಶ ಆಗುತ್ತೆ ಬಿಡಿ. ಆದ್ರೆ ಪ್ರಾಣ ಉಳಿಸ್ಕೋಬೇಕು ಅಂದ್ರೆ ನೀರು ಹರಿದೋಗೋದಕ್ಕೆ ಏನೇನ್ ವ್ಯವಸ್ಥೆ ಮಾಡ್ಬೇಕು ಅದನ್ನ ಈಗ ಮಾಡ್ಬೇಕಾಗಿದೆ. ಇವಾಗ್ಲೂ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಚೈನಾ ಇವತ್ತು ಒದ್ದಾಡ್ತಾ ಇದೆಯಲ್ಲ, ಇದೆಲ್ಲ ನಮ್ಗೊಂದೊಂದು ಪಾಠ. ಇದನ್ನ ನೋಡಿ ಕಲ್ತ್ಕೊಳ್ಳಿ, ಬದಲಾಯಿಸಿ ಹೇಗ್ ಬದಲಾಯಿಸ್ಬೇಕು ಪ್ರಶ್ನೆ ಹುಟ್ಬಿಡುತ್ತಲ್ಲ. ಮೋರಿಗಳನ್ನ ಡೆಪ್ತ್ ನ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಇನ್ಕ್ರೀಸ್ ಮಾಡಿದ್ರೆ ಈಗ ನೀರ್ ಹರಿಯೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ಈ ರೀತಿ ನೀರಲ್ಲಿ ನಾವು ಹರ್ಕೊಂಡು ಹೋಗ್ಬೇಕಾಗತ್ತೆ. ಅದನ್ನೇ ಚೈನಾ ಇವತ್ತು ಬುದ್ಧಿ ಕಲಿತಾ ಇದೆ. ನಮ್ ಸುತ್ತಮುತ್ತನು ಮೋರಿಗಳಿದಾವೆ, ಮೋರಿಗಳು ನೀರ್ ಹರಿಯೋದಕ್ಕೆ ವ್ಯವಸ್ಥೆನೇ ಇಲ್ಲ, ಅಲ್ಲಲ್ಲೇ ಬ್ಲಾಕೇಜ್ ಆಗಿದೆ. ಅದನ್ನೆಲ್ಲ ಸರಿ ಮಾಡ್ಕೋಬೇಕಾಗಿದೆ. ಪ್ಲಸ್ ಗೌರ್ಮೆಂಟ್ ಸಪೋರ್ಟ್ ತಗೊಂಡು ಕೆರೆಗಳನ್ನ ಹೂಳೆತ್ಸೋದು ಇದೆಲ್ಲ ನಮ್ ಜವಾಬ್ದಾರಿ. ನಾವು ನಮ್ಮ ಜವಾಬ್ದಾರಿನ ಮರೆತು ಮೊಬೈಲ್ ಅಲ್ಲಿ ಮುಳುಗೋಗಿರ್ತೀವಿ. ಅದರಿಂದ ಈ ರೀತಿ ಮುಂದೆ ಕಷ್ಟ ಬಂದಾಗ ಅನುಭವಿಸ್ಲೇಬೇಕಾಗತ್ತೆ. ಬದಲಾಗಿ ಈಗ್ಲೂ ಟೈಮ್ ಇದೆ. ಚೈನಾ ಈಗ ಎಚ್ಚೆತ್ಕೊಳ್ಳೋ ಕೆಲಸ ಮಾಡ್ತಾ ಇದೆ. ಅದೇನೋ ಒಂದು ಗಾದೆ ಇದೆ, ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಊರ್ ಬಾಗ್ಲು ಹಾಕಿದ್ರು ಅಂತ. ಆ ರೀತಿ ಚೈನಾ ಪರಿಸ್ಥಿತಿ. ನಮ್ಗಿನ್ನ ಸಮಯ ಇದೆ, ಈಗ್ಲಾದ್ರೂ ಸ್ವಲ್ಪ ಎಚ್ಚೆತ್ಕೊಳ್ಳೋಣ. ನೀರ್ ಎಲ್ಲೆಲ್ಲಿ ಹರಿಯುತ್ತೆ ಆ ಜಾಗದಲ್ಲಿ ನೀರ್ ಹರಿಯುವಿಗೆ ಏನೇನ್ ಬೇಕು ಆ ವ್ಯವಸ್ಥೆಗಳನ್ನ ಮಾಡಿದ್ರೆ ಈ ರೀತಿ ಪರಿಸ್ಥಿತಿ ನಮ್ಮಲ್ಲಿ ಬರೋದಿಲ್ಲ, ಇಷ್ಟಕ್ಕೆ ನಿಲ್ಲೋದಿಲ್ಲ. ಈ ರೀತಿ ನೀರ್ ಹರಿದಾಗೆಲ್ಲ ಏನೇನಾಗುತ್ತೆ, ಲ್ಯಾಂಡ್ ಸ್ಲೈಡು ಆಗ್ಬೋದು, ಭೂ ಕುಸಿತನೂ ಆಗ್ಬೋದು. ಅದನ್ನೆಲ್ಲ ಎದುರಿಸೋದು ತುಂಬಾ ಕಷ್ಟ ಅಲ್ಲ, ಬೇಡ ಅಂತ ಟೈಮು ನಮಗೆ ಅನ್ನೋರು ಆದಷ್ಟು ನಮ್ ಸುತ್ತಮುತ್ತ ಏನಿದೆ ತಿಳ್ಕೊಳ್ಳಿ. ಫಸ್ಟ್ ಎಲ್ಲಿ ನೀರು ಹರಿಯುತ್ತೆ ನೋಡಿ, ಅಲ್ಲಿ ಏನಾದ್ರೂ ವ್ಯವಸ್ಥೆ ಪ್ರಾಬ್ಲಮ್ ಇದ್ರೆ ಎಲ್ಲ ಸೇರ್ಕೊಂಡು ಅದನ್ನ ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ಪರಿಸ್ಥಿತಿ ನಮಗೂ ಬರುತ್ತೆ. ಅದನ್ನ ಎದುರಿಸೋದಕ್ಕೆ ಸಿದ್ಧ ಆಗ್ಬೇಕಾಗತ್ತೆ ಅಷ್ಟೇ. ಇಲ್ಲ ಅಂದ್ರೆ ಬೇಡ ಈ ಪರಿಸ್ಥಿತಿ ಅಂದ್ರೆ ಎಲ್ಲಾನು ಕರೆಕ್ಟ್ ಮಾಡ್ಕೊಳ್ಳೋಕೆ ಕೆಲಸ ಮಾಡೋಣ. ಇನ್ನ ಈ ತರದ ಎಷ್ಟೆಷ್ಟು ವಿಷಯಗಳು ನಡೀತಾ ಇದೆ, ಎಚ್ಚರಿಸ್ತಾ ಇದೆ ಪ್ರಕೃತಿ. ಎಚ್ಚೆತ್ಕೊಳ್ಳೋಣ. ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.